ಸೊ ಗೈಸ್ ಇವತ್ತು ನಮ್ಮ ಅಕ್ಕಿ ಕೊನೆಗೂ ದೊಡ್ಡ ಅಕ್ಕಿ ಹಾಕೇ ಬಿಡ್ತು. ಆಯ್ತು. ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೈನ್ PK Pigeon Love ಟು ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಚಾನಲ್ ಏನಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 60ಗೆ ಇನ್ನೊಂದು 3 ಸಬ್ಸ್ಕ್ರೈಬ್ ಏನೋ ಬೇಕು. ಸೊ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬ್ ರೀಚ್ ಮಾಡೋಣ ಅಂತ ನಂದು ಒಪಿನಿಯನ್. ಸೊ ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ನಮಗೂ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಖುಷಿ ಸಿಗುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಏನು ಗೊತ್ತಾ ಗೈಸ್, ನಾನು ಸಾಕಿದ ಅಕ್ಕಿನೇ ಇವತ್ತು ದೊಡ್ಡ ಅಕ್ಕಿ ಆಗಿ ಇವಾಗ ಆಲ್ರೆಡಿ ನನ್ನ ಜೊತೆನೂ ಹಾಕಿದ್ದೀನಿ. ಸೊ ಅಕ್ಕಿನ ತೋರಿಸ್ಕೊಡ್ತೀನಿ ನಾನು. ಸೊ ನೋಡ್ಬೋದು, ಅದೇ ಅಕ್ಕಿ ಇವಾಗ ಜೊತೆ ಹಾಕಿದ್ದೀನಿ. ಸೊ ಹೆಣ್ಣಿಗೆ ರೆಕ್ಕೆ ಐತೆ, ಗಂಡಿಗೆ ರೆಕ್ಕೆ ಇಲ್ಲ. ಸೊ ಅದಕ್ಕೆ ಗಂಡು ಅದಕ್ಕೊಂದು ಹೆಣ್ಣು ತರಬೇಕು. ಸೊ ನೋಡ್ಬೋದು, ಕ್ರಾಸಿಂಗ್ ಮಾಡುತ್ತೆ. ಇನ್ನೊಂದು ವಾರದಲ್ಲಿ ಮೊಟ್ಟೆ ಇಕ್ಕುತ್ತೆ. ನೋಡ್ಬೋದು. ಸೊ ನೋಡ್ಬೋದು, ಕ್ರಾಸಿಂಗ್ ಮಾಡ್ತಾಯಿದೆ. ಸೊ ಗೊತ್ತಾಯ್ತಲ್ಲ ಗೈಸ್, ಒಪಿನಿಯನ್ ಇಷ್ಟೇ. ಸೊ ಇವಾಗ ನಮ್ಮ ಟಾಪಿಕ್ ಕಡೆ ಹೋಗೋಣ. ಸೊ ಗೈಸ್ ನೋಡ್ಬೋದು, ಈ ಗೂಡಲ್ಲಿ ಸಿಂಗಲ್ ಗೂಡಲ್ಲಿ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಈ ಗೂಡಲ್ಲಿ ಪುಕ್ಕಗಳಿಲ್ಲ. ಈ ಗೂಡಲ್ಲಿ ನೋಡಿದ್ರೆ ಫುಲ್ಲು ಪುಕ್ಕ. ಸೊ ಈ ರೀತಿ ಏನಕ್ಕಾಗುತ್ತೆ ಅಂತ ಸೊ ಎಲ್ಲರೂ ಭಯ ಪಟ್ಕೊಂಡಿರ್ತೀರ. ಸೊ ಬೇಕಾದ್ರೆ ಮೋಷನ್ನು ನೋಡ್ಬೋದು ಮೋಷನ್ನು. ಸೊ ಈ ರೀತಿ ಏನಕ್ಕಾಗುತ್ತೆ ಅಂದರೆ ಅಕ್ಕಿ ಕುರ್ಜ ಆಗುತ್ತೆ. ಕುರ್ಜ ಆಗೋದ್ರಿಂದ ಅದೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅಕ್ಕಿ ಕುರ್ಜ ಆದರೆ ಇನ್ನೂ ಒಳ್ಳೆಯದು. ಸೊ ಅಕ್ಕಿ ಕುರ್ಜ ಅಂದರೆ ಅದು ಅಕ್ಕಿದು ಕೂದಲೆಲ್ಲ ಉದುರ್ಬಿಟ್ಟು ಅದು ಮತ್ತೆ ಹೊಸದು ಬೆಳೆಯುತ್ತೆ. ಸೊ ಅದಕ್ಕೆ ಕುರ್ಜ ಅಂತಾರೆ. ಒಬ್ಬೊಬ್ರಿಗೆ ಕುರ್ಜ ಅಂದರೆ ಗೊತ್ತಿರಲ್ಲ. ಸೊ ಇಷ್ಟು ಗೊತ್ತಾಯ್ತಲ್ಲ. ಸೊ ಈ ಜೊತೆ ಕುರ್ಜ ಆಗಿದೆ. ಸೊ ಇನ್ನು ಟ್ರೇಗಳು ತಂದಿಲ್ಲ. ಸೊ ಅಲ್ಲಿ ರಾಗಿನೂ ಆಗಿದೆ, ನೋಡ್ಬೋದು. ಸೊ ಗೈಸ್ ಇನ್ನೊಂದು ತೋರಿಸ್ತೀನಿ. ನಮ್ಮದು ಒಂದು 9 ಅಕ್ಕಿ ಸತ್ತೋಯ್ತು, ಅದನ್ನು ತೋರಿಸ್ತೀನಿ ನೋಡಿ ಇವಾಗ. ಸೊ ಗೈಸ್ ನೋಡ್ಬೋದು, ಇಲ್ಲೇ ಇದೆ. ಸೊ ಇದನ್ನೆಲ್ಲ ಇನ್ನೂ ತೆಗೆದಾಕಬೇಕು ಗೈಸ್, ಫುಲ್ ಗಲೀಜು ಆಗೈತೆ. ಎಲ್ಲ ತೆಗಿಬೇಕು. ಅಕ್ಕಿನೂ ಮೇಯ್ತಾ ಇದ್ದಾವೆ ಮೇಲೆ ಅದ್ರ ಪಾಡ್ಗದು. ಸೊ ಹೊರಗಡೆ ನೋಡೋದು ಬಂದರೆ ಹೊರಗಡೆ ನೋಡ್ಬೋದು, ಹುಲ್ಲು ಇಲ್ಲೆಲ್ಲ ಜಾಸ್ತಿ ಬೆಳೆದೈತೆ. ಕಿತ್ತಾಕ್ಬೇಕು ಇದನ್ನು. ಸೊ ಡೋರ್ ನೋಡೋದಾದರೆ ನೋಡ್ಕೊಬೋದು. ಇಷ್ಟು ಡೋರ್ ಲಾಕ್ ಮಾಡಿದ್ರೆ ಬೇಗ ಹಾಕ್ಬಿಟ್ಟು ಹೋಗೋದು. ಸೊ ಇದೇನು ಕರೆಕ್ಟಾಗಿ ಕುತ್ಕೊಂಡಿಲ್ಲ ಗೈಸ್. ಸೊ ಗೂಡು ನೋಡ್ಬೋದು, ಗೂಡೆಲ್ಲ ಫುಲ್ಲು ಕಂಪ್ಲೀಟಿ ರೆಡಿ ಆಗೈತೆ. ಸೊ ಗೈಸ್ ಇವಾಗ ಏನಂದರೆ ನಮ್ಮ ಒಪಿನಿಯನ್, ಸ್ವಲ್ಪ ಒಂದು ಅಕ್ಕಿ ಇವಾಗ ಸದ್ಯಕ್ಕೆ 3 ಅಕ್ಕಿ ಐತೆ. ಇನ್ನೂ ತೊಗೊಂಬರೋದೈತೆ, ಅದು ಇನ್ನೂ ತೊಗೊಂಬರ್ತೀನಿ. ಸೊ ನಮ್ಮ ಒಪಿನಿಯನ್ ಏನಂದರೆ ಇಲ್ಲೇ ಪಟ್ಟಗಳು ಮಾಡಿಸಿ ಇಲ್ಲೇ ಆರ್ಸೋಣ ಅಂತ ನಮ್ಮ ಒಪಿನಿಯನ್. ಸೊ ಹಳೆ ದಾವಡಿ ಫಸ್ಟು ಮನೆ ಹತ್ರ ಇಕ್ಕಿದ್ದೆ, ಮನೆ ಹತ್ರ ಆಗಿಲ್ಲ ಅಂತ ಇಲ್ಲೇ ಎತ್ಕೊಂಬಂದಿದ್ದೀನಿ. ಸೊ ನಾ ಇಲ್ಲೇ ಮರಿ ಮಾಡಿಸ್ಬಿಟ್ಟು ಇಲ್ಲೇ ಆರ್ಸೋಣ ಅಂತ ಇದ್ದೀನಿ. ಸೊ ಗೈಸ್ ಇವಾಗ ಇದು ನೋಡ್ಬೋದು, ಈ ಅಕ್ಕಿ ಬಂದುಬಿಟ್ಟು ಎಷ್ಟು ನನ್ನ ಹತ್ರನೇ ಒಂದು 4 ಚಿಲ್ಲರೆ ಏನೋ ಆರೈತೆ.
ಗೈಸ್. ಇವಾಗ ದಸ್ತ ಆಗೈತೆ ಇದು. ಸ್ವಲ್ಪ ವೀಕ್ ಆಗೈತೆ. ಸೊ ಗೈಸ್ ನೋಡಿದ್ರಲ್ಲ ಅಕ್ಕಿ ಯಾವ ರೀತಿ ದಸ್ತ ಆಗಿದೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಚಾನಲ್ನ ಏನಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಇಟ್ ಅಂಡ್ ಲವ್ ಯು.